ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಮುಖದ ಮೇಲೆ ಈ ಬಂಗಿರೋದೇ ನಮಗೆ ಒಂದು ದೊಡ್ಡ ಸಮಸ್ಯೆಯಾಗಿರುತ್ತೆ. ಎಲ್ಲೂ ಹೋಗೋದಕ್ಕೂ ಆಗೋದಿಲ್ಲ. ಈ ಬಂಗಿರೋದ್ರಿಂದ ನಾವು ಒಂದು ನೀಟಾಗಿ ಮೇಕಪ್ ಮಾಡ್ಕೊಳಕ್ಕೂ ಆಗೋದಿಲ್ಲ. ಇಂಥ ಪರಿಸ್ಥಿತಿ ಇರುತ್ತೆ. ಅಂಥದಕ್ಕೆ ನಾನೊಂದು ಮನೆಮದ್ದು ತಂದಿದ್ದೀನಿ. ಅದರಲ್ಲೂ ನಾನು ಮೋಸ ಹೋದಂಗೆ ನೀವ್ಯಾರು ಮೋಸ ಹೋಗಬೇಡಿ. ನೋಡಿ, ಈ ಕ್ರೀಮ್ ತೋರಿಸ್ತಿದ್ದೀನಲ್ಲ, ಇದು ನಾನು ಬಂಗುಗೆ ಅಂತ ಅಂದ್ಬಿಟ್ಟು ನಾನು ಒಂದು ಡಾಕ್ಟ್ರ್ ಹತ್ರ ಹೋಗಿದ್ದೆ. ಅಂದರೆ ಅವರು ಯಾರು ಅಂತ ಹೇಳೋದೇನು ಬೇಡ. ಈ ಕ್ರೀಮು 2,200 ರೂಪಾಯಿ. ಆದರೂ ಈ ಕ್ರೀಮ್ನ ತಗೊಬಂದು ನನಗೆ ಒಂದು ಚೂರು ಉಪಯೋಗ ಆಗಲಿಲ್ಲ. ನಾನು ಒಂದು 15 ದಿನ ಹಚ್ಚಿದ್ರೂ ನನಗೆ ಒಂದು 5 ಪೈಸದಷ್ಟು ರಿಸಲ್ಟ್ ಸಿಗಲಿಲ್ಲ. ಹಂಗಾಗಿ ನನಗೆ ತುಂಬಾ ಬೇಜಾರಾಯಿತು. 2,500 ರೂಪಾಯಿ ಏನು ಸುಮ್ಮನೆನಾ? ಎಷ್ಟು ಕಷ್ಟ ಎಲ್ಲ ಪಡಬೇಕು ನಾವು 2,500 ರೂಪಾಯಿ ದುಡಿಬೇಕು ಅಂದರೆ. ಹಾಗಾಗಿ ನಾನು ಇದನ್ನೆಲ್ಲ ಬಿಟ್ಟು ನಾನು ಮನೆಮದ್ದನ್ನ ಟ್ರೈ ಮಾಡೋದಕ್ಕೆ ಶುರು ಮಾಡಿದೆ. ಆ ಮನೆಮದ್ದು ಟ್ರೈ ಮಾಡಿದ್ಮೇಲೆ ನನಗೆ ರಿಸಲ್ಟ್ ಸಿಕ್ಕಿದೆ. ಅದೇನು ಅಂತ ನೋಡೋಣ ಬನ್ನಿ. ನೋಡಿ, ಜಾಕಾಯಿ. ಈ ಜಾಕಾಯಿ ನಿಮಗೆ ಗಂದಿಗೆ ಅಂಗಡಿನಲ್ಲೆಲ್ಲ ಸಿಗುತ್ತೆ. ಅದು ನಾವು 2,500 ರೂಪಾಯಿ ಕೊಟ್ಟು ತಗೊಳ್ಳೋ ಬದಲು ಇದು ಕೇವಲ 10 ರೂಪಾಯಿ ಅಷ್ಟೇ. 10 ರೂಪಾಯಿಯಿಂದ ನಮಗೆ ಬಂಗೆಲ್ಲ ಹೋಗುತ್ತೆ. ನೋಡಿ, ನಾನು ಒಂದು 4-5 ಜಾಕಾಯಿ ತೊಗೊಂಡಿದ್ದೀನಿ. ಆ ಜಾಕಾಯಿನ ಒಂದು ಕುಟ್ಟಣಿಗೆನಲ್ಲಿ ಹಾಕ್ಬಿಟ್ಟು ಸಣ್ಣಗೆ ಪುಡಿ ಮಾಡ್ಕೊಳ್ಳಿ. ಅಂದರೆ ಇದರಲ್ಲಿ ನುಣ್ಣು ಪುಡಿ ಆಗಲ್ಲ, ಸ್ವಲ್ಪ ದಪ್ಪ ಪುಡಿ ಮಾಡ್ಕೊಂಬಿಟ್ಟು ಆಮೇಲೆ ನಾವು ಮಿಕ್ಸಿನಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೀವು ಈ ಕುಟ್ಟಣಿಗೆನಲ್ಲೇ ಕುಟ್ಕೋತೀನಿ ಅಂದರೆ ನುಣ್ಣಗೆ ಪುಡಿ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಇದರಲ್ಲಿ ದಪ್ಪ ಥರ ಪುಡಿ ಮಾಡಿಬಿಟ್ಟು ಆಮೇಲೆ ನೀವು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಗಂಧದ ಥರ ಪುಡಿ ಆಗುತ್ತೆ. ಆ ಗಂಧದ ಥರ ಪುಡಿ ಆದಾಗಲೇ ನಮಗೆ ಹಚ್ಚೋದಕ್ಕೂ ಅನುಕೂಲ ಆಗುತ್ತೆ. ನೋಡಿ, ಇವಾಗ ನಾನು ಅದು ಪೌಡ್ರ್ ಮಾಡ್ಕೊಂಡು ತೊಗೊಬಂದಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಪುಡಿಯಾಗಿದೆ. ಈ ಥರ ಆಗಬೇಕು ನಮಗೆ. ಈ ಥರ ಆದಾಗಲೇ ನಮಗೆ ಹಚ್ಚೋದಕ್ಕೆ ಅನುಕೂಲ ಆಗೋದು. ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಆ ಕ್ರೀಮ್ ಹಚ್ಚಿದ್ರೆ ಹೋಗುತ್ತೇನೋ, ಈ ಕ್ರೀಮ್ ಹಚ್ಚಿದ್ರೆ ಹೋಗುತ್ತೇನೋ ಅನ್ನೋ ಬದಲು ನಾವು ಈ ಥರ ಮನೆಯಲ್ಲೇ ಇರೋ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಈಸಿಯಾಗಿ ನಾವು ಬಂಗನ್ನ ನಾವು ಹೋಗ್ಲಾಡಿಸ್ಬೋದು. ನೋಡಿ, ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ತೊಗೊಬಂದಿದ್ದೀನಿ. ನಾನು ಈ ಬೌಲಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಅಂದರೆ ನಾನು ಯಾವಾಗಲೂ ಅಷ್ಟೇ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಅದು ಖಾಲಿಯಾಗಿತ್ತು. ಈಗ ನಿಮಗೂ ತೋರಿಸ್ದಂಗೆ ಆಗುತ್ತೆ, ನನಗೂ ಪೌಡ್ರ್ ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇನ್ನು ಹಚ್ಚೋದು ಹೆಂಗೆ ಅಂತ ತೋರಿಸ್ತೀನಿ. ನೋಡಿ, ಅದು ಪೌಡ್ರ್ ಮಾಡಿ ಸಪ್ರೇಟಾಗಿ ಒಂದು ಬೌಲಲ್ಲಿ ಇಟ್ಟಿದ್ದಾಯಿತು. ನೋಡಿ, ಇವಾಗ ಒಂದು ಅರ್ಧ ಸ್ಪೂನು ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ನಾನು ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದನ್ನು ಒಂದು ಪ್ಲೇಟಲ್ಲಿ ಹಾಕೊಂಡ್ಬಿಟ್ಟು ನೋಡಿ, ಹಾಲಲ್ಲೇ ಕಲಸಿ ಹಾಕ್ಕೊಳ್ಳಿ ನೀವು. ಇದು ಇಲ್ಲ ಅಂದರೆ ನೀವು ರೋಸ್ ವಾಟ್ರಲ್ಲೂ ಕಲಸಿ ಹಾಕೋಬೋದು. ನನಗೆ ರಿಸಲ್ಟ್ ಸಿಕ್ಕಿರೋ ಅಂಥದ್ದು ನಾನು ಹಾಲಲ್ಲೇ ಕಲಸಿ ಹಾಕೊತಾ ಇರೋದು. ನೋಡಿ, ನೋಡ್ಕೊಳ್ಳಿ ನಿಮಗೆ ಎಷ್ಟು ಹಾಲು ಬೇಕು ಅದ್ರ ಹಾಕ್ಕೊಂಡು ಕಲಿಸ್ಕೋಬೋದು. ತೀರಾ ತೆಳ್ಳಗೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಅಂದರೆ ಒಂದು ಸ್ವಲ್ಪ ಇದು ಪೇಸ್ಟ್ ಥರ ಮಾಡಿಕೊಂಡು ಹಚ್ಚೋದು ನಿಮಗೆ ಗೊತ್ತಾಗುತ್ತಲ್ಲ, ಆ ರೀತಿ ಕಲಿಸ್ಕೊಳ್ಳಿ ನೀವು. ಅಲ್ಲಿ ಕಲಿಸ್ಬೇಕಾದ್ರೇ ಗೊತ್ತಾಗುತ್ತೆ ನಿಮಗೆ. ಈ ಥರ ಕಲಿಸ್ಕೊಂಡು ನಿಮಗೆ ಬಂಗು ಎಲ್ಲೆಲ್ಲಿದೆ ಆ ಥರ ನೋಡಿಕೊಂಡು ಹಚ್ಕೋಬೇಕು. ಇದಕ್ಕೆ ನಾವು ಹೆಚ್ಚಿಗೆ ಖರ್ಚು ಮಾಡೋ ಅಂಥ ಅವಶ್ಯಕತೆ ಏನೂ ಇಲ್ಲ. ನನಗೂ ತುಂಬಾ ಇತ್ತು, ಹಣೆ ಮೇಲೆಲ್ಲ ಇತ್ತು. ನಾನು ಇದನ್ನು ಟ್ರೈ ಮಾಡಿದ್ಮೇಲೆ ನನಗೆ ಹಣೆ ಮೇಲೆಲ್ಲ ನೋಡಿ ಕ್ಲಿಯರ್ ಆಗಿದೆ. ಇನ್ನು ಕೆನ್ನೆ ಮೇಲೆ ಮಾತ್ರ ಸ್ವಲ್ಪ ಇದೆ, ಅದು ಹೋಗ್ತಾ ಇದೆ ನನಗೆ. ಹಂಗಾಗಿ ನಾನು ನಿಮಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಈ ಹಾಲು ಯಾಕೆ ಬಳಸ್ತೀವಿ ಅಂದರೆ ಮುಖ ಶೈನಿಂಗು ಬರುತ್ತೆ, ಮತ್ತು ವೈಟು ಬರುತ್ತೆ, ಮತ್ತು ಬಂಗು ನಮಗೆ ಹೋಗುತ್ತೆ. ಯಾಕೆ ಅಂದರೆ ಹಾಲು ಬಳಸೋದ್ರಿಂದ ಮುಖ ಕಲ್ಲರ್ ಬರುತ್ತೆ, ಮತ್ತು ಜಾಕಾಯಿ ಬಳಸೋದ್ರಿಂದ ಬಂಗು ಹೋಗುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಚ್ಚೋವಾಗ ಈ ಥರ ಸ್ವಲ್ಪ ಮಸಾಜ್ ಮಾಡಿ ನೋಡಿ, ಈ ಥರ ಮೇಲಕ್ಕೆ ಹಿಂಗೆ ಎಳಿಬೇಕು. ಆ ಥರ ಹಚ್ಕೊಂಡ್ರೆ ಸ್ವಲ್ಪ ಮಸಾಜ್ ಮಾಡಿದ್ರೆ ನಮಗೆ ಸ್ಕಿನ್ನು ಏನಾದರೂ ಕೆಳಗಡೆ ಜೋತು ಬಿದ್ದಂಗೆ ಆಗಿರುತ್ತಲ್ಲ, ಅದು ಸ್ವಲ್ಪ ಟೈಟ್ ಆದಂಗೆ ಆಗುತ್ತೆ. ಇದು ನಾವು ಯಾವುದೇ ಒಂದು ಕ್ರೀಮ್ ಹಚ್ಕೊಂಡು ಮಸಾಜ್ ಮಾಡಬೇಕು ಆದರೂ ಅಷ್ಟೇ ನಾವು ಕೆಳಗಡೆಯಿಂದ ಈ ಥರ ಮೇಲಕ್ಕೆ ಮಸಾಜ್ ಮಾಡ್ಕೋಬೇಕು. ನೋಡಿ, ಈ ಥರ ಪ್ಯಾಕ್ ಥರ ಮಾಡ್ಕೊಳ್ಳಿ, ಫೇಸ್ ಪ್ಯಾಕ್ ಥರ ಹಚ್ಕೊಳ್ಳಿ. ಇದು ಎಲ್ಲೆಲ್ಲಿ ಬಂಗಿದೆ ಅಲ್ಲಿಗೆಲ್ಲ ಹಚ್ಕೊಳ್ಳಿ. ನೋಡಿ, ನನಗೆ ಹಣೆ ಮೇಲೆ ಫುಲ್ಲು ಕ್ಲಿಯರ್ ಆಗಿದೆ, ಕೆನ್ನೆ ಮೇಲೆ ಮಾತ್ರ ಇದೆ, ಅದು ಹೋಗ್ತಾ ಇದೆ ಕೆನ್ನೆ ಮೇಲೆ. ಹಂಗಾಗಿ ನಾನು ತೋರಿಸ್ತಾ ಇದ್ದೀನಿ. ಇದನ್ನು 10 ರೂಪಾಯಿಯಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನಮಗೆ ಗೊತ್ತೇ ಇರೋದಿಲ್ಲ. ದುಬಾರಿ ದುಡ್ಡು ಕೊಟ್ಟು ಕೆಮಿಕಲ್ ಇರೋ ಅಂಥ ಕ್ರೀಮೆಲ್ಲ ಉಪಯೋಗಿಸೋ ಬದಲು ಈ ಥರ ಮನೆಯಲ್ಲೇ ಇರೋ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಮನೆ ಮದ್ದನ್ನು ಉಪಯೋಗಿಸೋದ್ರಿಂದ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟು ಆಗೋದಿಲ್ಲ. ಇದನ್ನು ಹಚ್ಚಿ ಒಂದು 10 ನಿಮಿಷ ಬಿಟ್ಬಿಡಿ. ಅದು ಸ್ವಲ್ಪ ಟೈಟ್ ಅಂತ ಅನಿಸುತ್ತಲ್ಲ ನಿಮಗೆ ಒಣಗಾದ್ಮೇಲೆ, ಆವಾಗ ನೀವು ಮುಖ ತೊಳ್ಕೊಬೋದು. ನೀವು ನೈಟ್ ಹಚ್ಚೋದಾದರೆ ನೈಟು ಹಚ್ಚಿ ಒಂದು 10 ನಿಮಿಷ ಬಿಟ್ಟು ಮುಖ ತೊಳೆದಾದ್ಮೇಲೆ ನೀವು ಆಲೋವೆರಾ ಜೆಲ್ ಹಚ್ಚಿ. ಆಲೋವೆರಾ ಬಳಸೋದ್ರಿಂದ ತುಂಬಾ ಒಳ್ಳೆಯದು. ನಾನು ಇದೇ ಥರನೇ ಮಾಡೋದು.
ಇದನ್ನು ಹಚ್ಚಿದಾಗ ಲೈಟಾಗಿ ಉರಿತೈತೆ. ನೀವು ಉರಿಯುತ್ತಲ್ಲ ಅಂತ ಏನು ಹೆದರ್ಕೊಳ್ಳೋ ಅಂಥದ್ದು ಏನಿಲ್ಲ. ಅದು ಪಿಗ್ಮೆಂಟೇಷನ್ ಹೋಗ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಉರಿತಾ ಇರುತ್ತೆ. ಆಮೇಲೆ ಸರಿಯಾಗುತ್ತೆ. ಏನು ಹೆದರ್ಕೊಳ್ಳೋ ಅಂಥದ್ದು ಏನೂ ಬೇಡ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.